ಹಿಂದೂ ಧರ್ಮದಲ್ಲಿರುವಂಥ ದೇವಸ್ಥಾನಗಳು ಹಿಂದೂ ಧರ್ಮಕ್ಕೆ ಬರಬೇಕು. ಆಯಾ ಸಂಪ್ರದಾಯ ಇರುವಂಥ ದೇವಸ್ಥಾನಗಳು ಅವರ ಮುಖಾಂತರ ಮತ್ತು ಈ ಒಂದು ಸಮಿತಿ ಮಾಡಿ, ಉದಾಹರಣೆಗೆ ಅಯೋಧ್ಯೆಯಲ್ಲಿರುವಂಥ ಒಂದು ಸಮಿತಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನ್ಯಾಯಾಧೀಶರಿರ್ಬೋದು, ಮಹಿಳೆಯರಿರ್ಬೋದು ಮತ್ತು ಅನುಸೂಚಿತ ಜಾತಿತ ವರ್ಗದವರಿರ್ಬೋದು ಮತ್ತು ಆ ದೇವಸ್ಥಾನ ಯಾವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರುತ್ತದೆ ಆ ಸಂಪ್ರದಾಯದ ವ್ಯಕ್ತಿಗಳು ಕೂಡ ಅದು ಒಳಗೊಂಡಂತೆ ಸ್ಥಳೀಯವಾಗಿರುವಂಥ ದೇವಸ್ಥಾನಗಳನ್ನು ಸ್ಥಳೀಯ ಮುಖಾಂತರ ಆಯಾ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸಬೇಕಾಗಿದೆ. ಅದೇ ರೀತಿಯಾಗಿ ದೇವಸ್ಥಾನಗಳು ಎ, ಬಿ ವರ್ಗ, ಸಿ ವರ್ಗ ಅಂತೇಳಿ 3 ರೀತಿಯಲ್ಲಿ ವಿಂಗಡಣೆ ಮಾಡಿದೆ. ಅದೇ ರೀತಿಯಾಗಿ 25 ಕೋಟಿಗಿಂತ ಒಳಗಿರ್ಬೋದು, 25 ಕೋಟಿಗಿಂತ ಮೇಲ್ವರ್ಗ ಇರ್ಬೋದು ಮತ್ತು 10 ಕೋಟಿಗಿಂತ ಕೆಳಗಿರ್ಬೋದು. ಈ ರೀತಿ ಪ್ರತಿ 10 ವರ್ಷಕ್ಕೊಮ್ಮೆ ಅದನ್ನು ಇದು ಮಾಡಬೇಕಾಗಿ ನಾವು ವಿನಂತಿ ಮಾಡ್ತೀವಿ. ಹೀಗಾಗಿ ದೇವಸ್ಥಾನಗಳು ಸರ್ಕಾರದ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕಂತೇಳಿ ನಾವು ಈಗಾಗಲೇ ರಾಜ್ಯ ಸರ್ಕಾರಕ್ಕೂ ಮನವಿ ಕೊಡೋರಿದ್ದೀವಿ. ಮುಂಬರುವಂಥ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲಾ ಕೇಂದ್ರ ಇರ್ಬೋದು ಮತ್ತು ಪ್ರಖಂಡ ತಾಲೂಕಾ ಕೇಂದ್ರಗಳಲ್ಲಿ ಕೂಡ ಹೋರಾಟ ಮಾಡಿರ್ತೀವಿ ಮತ್ತು ಸಮಾಜವನ್ನು ಜಾಗೃತ ಮಾಡಿರ್ತೀವಿ. ಹೀಗಾಗಿ ಹಿಂದೂ ಧರ್ಮದ ದೇವಸ್ಥಾನಗಳ ಆಸ್ತಿಯನ್ನು ಹಿಂದೂ ಧರ್ಮದ ಸರ್ವರಿಗೂ ಅದನ್ನು ಮುಟ್ಟುವ ರೀತಿಯಲ್ಲಿ ಆಗಬೇಕಾಗಿದೆ. ಹೀಗಾಗಿ ನಾವು ಕೂಡ ಮುಂಬರುವ ದಿನಗಳಲ್ಲಿ ಅತ್ಯಂತ ಸರ್ಕಾರ ತೆಗೆದುಕೊಂಡು ಸರಿಯಾಯಿತು, ಇಲ್ಲಪ್ಪ ಅಂದ್ರೆ ಉಗ್ರವಾದವಂಥ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ.